ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದಿಂದ ಹಿರಿಯೂರು ನಗರದವರೆಗೆ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಮುಖ ಮುಖಂಡರು ಸಾದಾತ್ ಉಲ್ಲಾ, ಪಿಎಲ್ಡಿ ಬ್ಯಾಂಕ್ ಶಕೀಲ್ ನವಾಜ್ ರವರು, ನಗರಸಭಾ ಮಾಜಿ ಮಹಿಳಾ ಅಧ್ಯಕ್ಷರು ಶಿವರಂಜನಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಡಿ ಸುಧಾಕರ್ ಸಚಿವರು ಭಾಗವಹಿಸಿದ್ದರು. ದೇಶದಲ್ಲಿ 2006ರಿಂದ ಮನ್ರೇಗಾ ಯೋಜನೆ ದೇಶಾದ್ಯಂತ ಹಳ್ಳಿಗಾಡಿನಲ್ಲಿರ್ತಕ್ಕಂತಹ ಕೂಲಿ ಕಾರ್ಮಿಕರು, ರೈತರಿಗೆ ಜೀವನಾಡಿ ಆಗಿರ್ತಕ್ಕಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆ. ಈ ಯೋಜನೆಯ ಸಂಕ್ಷಿಪ್ತ ವಿಚಾರ ಹಳ್ಳಿ ಜನಗಳಿಗೆ ಗೊತ್ತಿದೆ. ಒಬ್ಬ ಕಾರ್ಮಿಕ ಇರ್ಬೋದು, ಒಬ್ಬ ರೈತ ಇರ್ಬೋದು, ಅವನು ಆ ಗ್ರಾಮ ಪಂಚಾಯತಿಗೆ ಹೋಗಿ ನನಗೆ ಕೆಲಸ ಕೊಡಿ ಅಂತ ಒಂದು ಅರ್ಜಿ ಕೊಟ್ಟರೆ ಅವನಿಗೆ ನಾಳೆಯಿಂದಲೇ ಕೆಲಸವನ್ನು ಕೊಡಬೇಕು, ಕೊಡೋಕ್ಕಾಗಲಿಲ್ಲ ಅಂತಂದರೆ ಭತ್ಯೆ ಕೊಡಬೇಕು ಅಂತಕ್ಕಂಥ ಕಾನೂನನ್ನು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ತಂತು. ಅದು ಮನ್ರೇಗಾ, ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆಯಲ್ಲಿ. ಒಬ್ಬ ಕೂಲಿ ಕಾರ್ಮಿಕನಿಗೆ 100 ದಿನ ಕಂಪಲ್ಸರಿಯಾಗಿ 1 ವರ್ಷದಲ್ಲಿ ಕೂಲಿ ಕೊಡಬೇಕು, ಇಲ್ಲ ಕೆಲಸ ಕೊಡಬೇಕು ಅಂತಕ್ಕಂತಹ ಕಾನೂನು. ಅದರ ಜೊತೆಗೆ ಹಳ್ಳಿಗಾಡಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಅಥವಾ ಗ್ರಾಮ ಸಭೆಯಲ್ಲಿ ಆ ಹಳ್ಳಿಗೆ ಬೇಕಾಗಿರ್ತಕ್ಕಂಥ ರಸ್ತೆ, ಚರಂಡಿ, ಸ್ಕೂಲು, ಕಾಲೇಜು, ಮೈದಾನ, ಕಾಂಪೌಂಡು, ಎಲ್ಲ ರೈತರಿಗೆ ಹೊಲಗಳಿಗೆ ಹೋಗ್ತಕ್ಕಂತಹ ರಸ್ತೆ, ಚೆಕ್ ಡ್ಯಾಮ್ಗಳು, ಸ್ವಂತ ಜಮೀನಿನಲ್ಲಿ ಹೊಲ ಲೆವೆಲ್ ಮಾಡ್ಕೊಳ್ಳೋದು, ಹೊಲದಲ್ಲಿ ಚೆಕ್ ಡ್ಯಾಮ್ ಹಾಕೋದು, ಹೊಲದಲ್ಲಿ ಹಣ್ಣುಗಳು ಬೆಳೀಲಿಕ್ಕೆ ಎಲ್ಲದಕ್ಕೂ ಕೂಡ ಅವನಿಗೆ ದುಡ್ಡು ಕೊಡ್ತಕ್ಕಂತಹ ಯೋಜನೆ ಮನ್ರೇಗಾ ಯೋಜನೆ, ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ. ಇಂಥ ಅದ್ಭುತವಾದಂತಹ ಯೋಜನೆಯಿಂದ ಹಳ್ಳಿಗಾಡಿನಲ್ಲಿ 80% ಕಾರ್ಮಿಕರು ಮತ್ತು ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಕಾನೂನನ್ನ ಈ ಬಿಜೆಪಿ ಅನಿಷ್ಟ ಸರ್ಕಾರ ಇವತ್ತು ಕಾನೂನಿದ್ದದ್ದನ್ನ ತಿದ್ದುಪಡಿ ಮಾಡಿ ಕಾನೂನನ್ನ ಅಳಿಸಿ ಹಾಕಿ ಗ್ರಾಮ ಪಂಚಾಯತಿಯಲ್ಲಿ ಸಭೆ ಕರೆದು ಏನು ಅವರಿಗೆ ಹಳ್ಳಿ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನ ಪಡಿಬೇಕು ಅದನ್ನ ರದ್ದುಪಡಿಸಿ ಆ ವ್ಯವಸ್ಥೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿದ್ದಾರೆ. ಈ ಹಳ್ಳಿಯಲ್ಲಿ ಉದಾಹರಣೆಗೆ ಈ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಈ ಊರಿನಲ್ಲಿ ಏನಾದ್ರೂ ಮನ್ರೇಗಾ ಯೋಜನೆಯಲ್ಲಿ ಕಾರ್ಯಕ್ರಮ ಮಾಡಬೇಕು, ಕೆಲಸ ತಗೋಬೇಕು ಅಂದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಅದನ್ನ ತಗೊಳ್ಳೋ ಅಧಿಕಾರ ಇಲ್ಲ. ಡೆಲ್ಲಿಯಲ್ಲಿ ಕೂತ್ಕೊಂಡು ಈ ಊರಿಗೆ ಯಾವ ಕೆಲಸ ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅಂತ ಕಾನೂನನ್ನ ಮಾಡಿದೆ. ಕಾನೂನು ಅಲ್ಲ, ಗೌರ್ಮೆಂಟ್ ಆರ್ಡರ್ ಆಗಿದೆ. ಕಾನೂನನ್ನ ರದ್ದುಪಡಿಸಿ. ಇದಕ್ಕೆ ಮೂಲ ಕಾರಣ ಇವತ್ತು ನೋಡಿ, 100 ದಿನ ಕಾರ್ಮಿಕರಿಗೆ, ರೈತರಿಗೆ ಕಂಪಲ್ಸರಿ ಕೊಡಬೇಕು ಅಂತಿದ್ದಂತ ಕಾನೂನನ್ನ ತೆಗೆದು ಮಳೆಗಾಲದಲ್ಲಿ ಅವನಿಗೆ ಕೂಲಿ ಕೊಡಂಗಿಲ್ಲ. ಅಂದ್ರೆ ಇವ್ರ ಉದ್ದೇಶ ಏನು? ಮಳೆಗಾಲದಲ್ಲಿ ಶ್ರೀಮಂತರ ಮನೆಗಳಿಗೆ, ಶ್ರೀಮಂತರ ಜಮೀನುಗಳಿಗೆ ಈ ಕೂಲಿ ಕಾರ್ಮಿಕ ಕಂಪಲ್ಸರಿಯಾಗಿ ಹೋಗಬೇಕು ಅಂತಕ್ಕಂಥ ಊಳಿಗಮಾನ್ಯ ಪದ್ಧತಿಗೆ ಬಿಜೆಪಿ ಸರ್ಕಾರ ಇವತ್ತು ಅಡಿಪಾಯ ಹಾಕಿದೆ. ಜೀತ ಪದ್ಧತಿ ಏನಿದೆ ಇದನ್ನ ಮಾಡ್ರಿ. ಇದನ್ನ ಹಳ್ಳಿಯಲ್ಲಿರ್ತಕ್ಕಂಥ ಜನ, ಕಾರ್ಮಿಕರು, ರೈತರು ಅರ್ಥ ಮಾಡ್ಕೋಬೇಕು. ಇದು ಕಾಂಗ್ರೆಸ್ ಹೋರಾಟ ಅಲ್ಲ, ಇದು ಹಳ್ಳಿಯಲ್ಲಿರ್ತಕ್ಕಂಥ ಜನಾಂದೋಲನ ಹೋರಾಟ ಆಗಬೇಕು. ಆಗ ಮಾತ್ರ
ಇಂಥ ಒಂದು ಅನಿಷ್ಟ ಪದ್ಧತಿಯಿಂದ ಕಾನೂನು ಬದಲಾವಣೆ ಮಾಡ್ಲಿಕ್ಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿಮಮ್ 8 ರಿಂದ 10 ಕಿಲೋಮೀಟರ್ ಈ ಮನ್ರೇಗಾ ರದ್ದುಪಡಿಸಿರ್ತಕ್ಕಂಥ ವಿಚಾರವಾಗಿ ಪ್ರತಿಭಟನಾ ರ್ಯಾಲಿಯನ್ನ ಕಾಲ್ನಡಿಗೆ ಜಾಥೆನ ಹಾಕಂತಿದೀವಿ. ಇದ್ರ ಉದ್ದೇಶ ಹಳ್ಳಿಗಾಡಿನ ಕಾರ್ಮಿಕರಿಗೆ, ರೈತರಿಗೆ ಕಾಂಗ್ರೆಸ್ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಕೆಲಸಕ್ಕೆ ಅವರಿಗೆ ಮನದಟ್ಟು ಮಾಡಿ ಅವರನ್ನ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯ ಮನ್ರೇಗಾದಿಂದ ನಾಶ ಆಗೋಗ್ತದೆ ಅಂತಕ್ಕಂಥ ವಿಚಾರವನ್ನ ಹಳ್ಳಿಯ ಕಾರ್ಮಿಕರಿಗೆ, ರೈತರಿಗೆ ಹೇಳ್ತಾ ಆಂದೋಲನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತಂದೇಳಿ ಇವತ್ತು ಆಂದೋಲನ ಪ್ರಾರಂಭ ಮಾಡಿದ್ವಿ. ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರ ನೇತೃತ್ವದಲ್ಲಿ ಇಷ್ಟ ಆಗಿದೆ. ಇದು ವೀಕ್ಷಕರ, ಇವತ್ತೇನು ಕಾಂಗ್ರೆಸ್ ವತಿಯಿಂದ ಹಿರಿಯೂರು ತಾಲೂಕಿನ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಯೋಜನೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಆಶಾದಾಯಕ, ಒಂದು ಪ್ರಬಲವಾದಂಥ ಯೋಜನೆಯಾಗಿತ್ತು. ಆ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಟೈಮಲ್ಲಿ ತಂದಂಥ ಯೋಜನೆನ ಬಿಜೆಪಿ ಅದನ್ನು ಮುಟುಕುಗೊಳಿಸಬೇಕು. ಕಾಂಗ್ರೆಸ್ ಹೆಸರೇ ಇಲ್ಲಂತ, ಕಾಂಗ್ರೆಸ್ ಯೋಜನೆ ಇಲ್ಲಂತ ವೈಷಮ್ಯ ಅಪರಾಧದಿಂದ ಇದನ್ನು ಭ್ರಷ್ಟ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ಅನ್ಯಾಯ. ಯಾಕಂದ್ರೆ ಅವರಿಗೆ ಕಾಂಗ್ರೆಸ್ ತಂದಿರ್ತಕ್ಕಂಥ ಯೋಜನೆ ಕಂಡ್ರೆ ಬಹಳ ಹೊಟ್ಟೆಉರಿ ತಗೊಳ್ಳಲಾರದೆ ಅವ್ರ ಯೋಜನೆನ ಮುಟುಕುಗೊಳಿಸಿದ್ರೆ ಈ ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯ ಇದು. ಅವರ ಒಂದು ದೇಶದ ರಾಜಕಾರಣಕ್ಕೆ ಕೂಲಿ ಕಾರ್ಮಿಕರನ್ನ ಅವರು ಬಲಿಪಶು ಮಾಡುತ್ತಿದ್ದಾರೆ. ಇದು ನಮ್ಮ ವಿರೋಧ ಇದೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ